ಹಾಯ್ ಆಲ್, ವೆಲ್ಕಮ್ಸ್ ಟು ಕನ್ನಡಿಗರ ಸವಿಯೂಟ. ಇವತ್ತಿನ ದಿನ ನಾನು ವರಮಹಾಲಕ್ಷ್ಮಿ ದೇವಿಯ ವ್ರತವನ್ನು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಆಚರಿಸಬೇಕು ಎಂದು ಸಂಕ್ಷಿಪ್ತವಾಗಿ ವಿವರಿಸುತ್ತಿದ್ದೇನೆ. ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಪೂಜೆ ಎಂದರೇನೆ ಹೆಂಗಸರಿಗೆ ಎಲ್ಲಿಲ್ಲದ ಸಂತೋಷದ ಹಬ್ಬ. ಇದಕ್ಕಾಗಿ ಒಂದು ವಾರದ ಹಿಂದೆನೇ ತಯಾರಿ ಕೆಲಸ ಶುರು ಮಾಡಿರುತ್ತಾರೆ. ನಾವು ಎಷ್ಟೇ ಆಡಂಬರದಿಂದ ಮಾಡಿದರೂ ದೇವಿಗೆ ನಾವು ಮಾಡುವ ಪೂಜಾ ವಿಧಿವಿಧಾನಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಮಾತ್ರ ಪೂಜಾ ಫಲ ಎಂಬುದು ನಮಗೆ ಸಿಗುತ್ತದೆ. ಮೊದಲನೆಯದಾಗಿ, ದೇವಿಗೆ ಹೆಚ್ಚಿನ ಆಡಂಬರವನ್ನು ತೋರಿಸದೆ ಈಗಿನ ಶಾರ್ಟ್ಕಟ್ ಮೆಥಡ್ಗಳನ್ನು ಬಿಟ್ಟು ನಮ್ಮ ಸನಾತನ ಧರ್ಮದ ಪ್ರಕಾರ ಯಾವ ರೀತಿ ಪೂಜಾ ವಿಧಿವಿಧಾನಗಳನ್ನು ಆಚರಿಸಬೇಕು ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮರೀದೆ ಒಂದು ಲೈಕನ್ನು ಕೊಡಿ. ಈ ವ್ರತವನ್ನು ಕೆಲವು ಮನೆಗಳಲ್ಲಿ ತಮ್ಮ ಪೂರ್ವಜರಿಂದಲೂ ಆಚರಿಸಿಕೊಂಡು ಬಂದಿರುತ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಆಚರಿಸುತ್ತಿರುವುದಿಲ್ಲ. ಅಂಥವರು ಮಾಡಬಾರದಾ ಎಂದು ಪ್ರಶ್ನಿಸಿದರೆ, ಇದು ಲಕ್ಷ್ಮೀ ದೇವಿಯ ಆರಾಧನಾ ಪೂಜೆ, ಮಹಾಲಕ್ಷ್ಮಿ ತಾಯಿಯ ವ್ರತ. ಯಾರಿಗೆ ಲಕ್ಷ್ಮಿ ಬೇಡ ಹೇಳಿ? ಈ ವ್ರತವನ್ನು ಯಾರು ಬೇಕಾದರೂ ಆಚರಿಸಬಹುದು. ಇದಕ್ಕೆ ಬೇಕಾಗಿರುವುದು ಮನಃಶುದ್ಧಿ, ಅಂತಃಕರಣ ಶುದ್ಧಿ, ನಿಷ್ಠೆ, ಭಕ್ತಿ ಇದ್ದರೆ ಸಾಕು. ಯಾರು ಬೇಕಾದರೂ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಆಚರಿಸಬಹುದು. ಈ ವ್ರತವನ್ನು ಆಚರಿಸಲು ಮೊದಲಿಗೆ ನಾವು ನಮ್ಮ ಮನೆಯನ್ನು ಶುದ್ಧೀಕರಿಸಬೇಕು. ನಮ್ಮ ಮನೆಯ ಮೂಲೆಗಳ ಶುದ್ಧೀಕರಣ ಮಾಡಿದ ನಂತರ ಮನೆಯಲ್ಲಿ ಗೋಮೂತ್ರ, ರೋಸ್ ವಾಟರ್, ಅರಿಶಿಣ ನೀರನ್ನು ಸಿಂಪಡಿಸಿಕೊಂಡು ಮೈಲಿಗೆ ಆಗದಂತೆ ನೋಡಿಕೊಳ್ಳಬೇಕು. ಹಬ್ಬದ ಹಿಂದಿನ ದಿನವೇ ದೇವರ ಕೋಣೆ, ದೇವರ ಪಾತ್ರೆ, ಪಟಗಳನ್ನು ಸ್ವಚ್ಛ ಮಾಡಿಕೊಂಡು ಇಟ್ಟಿರಬೇಕು. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷ 2ನೇ ಶುಕ್ರವಾರದಂದು ಆಚರಿಸುತ್ತಾರೆ. ಆ ದಿನ ಮುಂಜಾನೆ ಮನೆಯನ್ನು ಶುಭ್ರ ಮಾಡಿಕೊಂಡು ಮನೆ ಮುಖದ್ವಾರದ ಬಾಗಿಲನ್ನು ತೊಳೆದು ಅರಿಶಿಣ, ಕುಂಕುಮ, ಹೂ ಮತ್ತು ತಳಿರು ತೋರಣಗಳಿಂದ ಸಿಂಗರಿಸಿ ಕಮಲದ ರಂಗವಲ್ಲಿಯನ್ನು ಚಿತ್ರೀಕರಿಸಿಕೊಂಡು ಸಿದ್ಧಪಡಿಸಿಕೊಳ್ಳಬೇಕು. ಇದಕ್ಕೂ ಮುಂಚೆ ತಲೆಸ್ನಾನವನ್ನು ಮಾಡಿಕೊಂಡು ಮಡಿಯಿಂದ ವ್ರತವನ್ನು ಆಚರಿಸಬೇಕಾಗುತ್ತದೆ. ವ್ರತದ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, 5 ಥರದ ಹೂಗಳು, 5 ಥರದ ಹಣ್ಣುಗಳು, ಬಳೆ, ಮಡಿಲಕ್ಕಿ, ಗೆಜ್ಜೆ ವಸ್ತ್ರ, ತೆಂಗಿನಕಾಯಿ, ಡ್ರೈ ಫ್ರೂಟ್ಸ್, ಸಿಹಿ ತಿನಿಸುಗಳು, ಎಲೆ ಅಡಿಕೆ, ಪಂಚಾಮೃತ. ಕಳಶ ಸ್ಥಾಪನೆ. ಕಳಶವನ್ನು ಸ್ಥಾಪಿಸಲು ಸರಿಯಾದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು. ಈ ಎರಡರಲ್ಲಿ ಒಂದು ದಿಕ್ಕಿಗೆ ಕಳಶವನ್ನು ಸ್ಥಾಪಿಸಬೇಕು. ಕಳಶಕ್ಕೆ ನಮ್ಮ ಕಾಲ್ಧೂಳು ತಾಕದ ರೀತಿಯಲ್ಲಿ ಸ್ವಲ್ಪ ಎತ್ತರಕ್ಕೆ ಕಳಶವನ್ನು ಸ್ಥಾಪಿಸಬೇಕು. ಒಂದು ಮರದ ಮಣೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಸವರಿ ಕುಂಕುಮ ರಂಗೋಲಿಯಿಂದ ಅಲಂಕರಿಸಿ ಅದರ ಮೇಲೆ ಕಳಶವನ್ನು ಸ್ಥಾಪಿಸಬೇಕು. ಕಳಶಕ್ಕೆ ತಾಮ್ರ ಇಲ್ಲ ಬೆಳ್ಳಿಯ ಕಳಶ ಸೂಕ್ತ. ನಾವು ಒಂದೇ ಕಳಶವನ್ನು ಇಟ್ಟು ಅದರಲ್ಲಿ ಲಕ್ಷ್ಮೀ ದೇವಿಯ ಆಹ್ವಾನ ಮಾಡಿ ಪೂಜಿಸಬೇಕು. ಡಬಲ್ ತ್ರಿಬಲ್ ಕಲಶ ಇಡಬಾರದು. ದೇವಿಯ ಮುಂದೆ ಬೇಕಾದರೆ ನೀವು ಇನ್ನೊಂದು ಕಳಶವನ್ನು ಸ್ಥಾಪಿಸಿಕೊಳ್ಳಬಹುದು ವಿನಃ ಒಂದರ ಮೇಲೊಂದು ಇಡಬಾರದು. ಸ್ವಲ್ಪ ಎತ್ತರಕ್ಕೆ ಬೇಕಾದರೆ ಕೆಳಗೆ ಯಾವುದಾದರೂ ಧಾನ್ಯದ ಡಬ್ಬಿ ಇಟ್ಟು ಅದರ ಮೇಲೆ ನೀರಿನ ಕಳಶ ಸ್ಥಾಪಿಸಿಕೊಳ್ಳಬಹುದು. ಕಳಶದಲ್ಲಿ ಶುದ್ಧ ನೀರು, ಅರಿಶಿಣ, ಕುಂಕುಮ, ವಿಳೆದೆಲೆ, ನಾಣ್ಯ, ಸ್ವಲ್ಪ ಯಾವುದಾದರೂ ಚಿನ್ನ ಹಾಕಿ ಅದರ ಮೇಲೆ ಕೈ ಇಟ್ಟು ನಿಮ್ಮ ಇಷ್ಟಾರ್ಥವನ್ನು ಸಂಕಲ್ಪ ಮಾಡಿಕೊಳ್ಳಿ. ಕಳಶಕ್ಕೆ ಸೀರೆ ಉಡಿಸುವವರು ಸ್ಕೇಲ್ ಅಥವಾ ಸಿಕ್ಕ ಕಡ್ಡಿಯನ್ನು ಉಪಯೋಗಿಸಬೇಡಿ. ಅನಿವಾರ್ಯ ಎಂದಲ್ಲಿ ಮಾವಿನ ಕಡ್ಡಿ ಇಲ್ಲ ಬೇವಿನ ಕಡ್ಡಿಯನ್ನು ಉಪಯೋಗಿಸಿ ಮಡಿಯಿಂದ ಸೀರೆಯನ್ನು ಉಡಿಸಿಕೊಳ್ಳಿ. ದೇವರನ್ನು ಆರಾಧಿಸುವಾಗ ತುಂಬ ಸೂಕ್ಷ್ಮವಾಗಿ ನಿಷ್ಠೆಯಿಂದ ಕಳಶಕ್ಕೆ ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಳ್ಳಿ. ತೆಂಗಿನಕಾಯಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬಟ್ಟು ಇಟ್ಟು ಪೂಜಿಸಿಕೊಳ್ಳಬಹುದು. ಇನ್ನು ಕೆಲವರು ಬೆಳ್ಳಿ ಮುಖವಾಡ ಇಲ್ಲ ಮಣ್ಣಿನ ಮುಖವಾಡವನ್ನು ಸಹ ಇಟ್ಟು ಪೂಜಿಸಬಹುದು.
ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ದೇವರಿಗೆ ಒಡವೆಗಳನ್ನು ಅಲಂಕರಿಸುವ ಮೊದಲು ಅದನ್ನು ಶುದ್ಧ ಹಾಲು, ಗಂಜಲ ಮತ್ತು ನೀರಿನಿಂದ ಸ್ವಚ್ಛ ಮಾಡಿ ಅಲಂಕರಿಸಿ. ತಾಯಿಗೆ 6 ಬಗೆಯ ಸುವಾಸನೆ ಭರಿತ ಹೂಗಳಿಂದ ಅಲಂಕರಿಸಿಕೊಳ್ಳಿ. ನಂತರ 5 ಬಗೆಯ ಹಣ್ಣುಗಳು, ಸಿಹಿ ತಿಂಡಿ, 1 ಗ್ಲಾಸ್ನಲ್ಲಿ ನೀರು ಇಡುವುದನ್ನು ಮರೆಯಬೇಡಿ. ತಟ್ಟೆಗಳನ್ನು ಇಡುವಾಗ 3, 5, 7, 9 ಈ ಸಂಖ್ಯೆಗಳು ಬರುವ ಹಾಗೆ ನೋಡಿಕೊಳ್ಳಿ. ನಂತರ ತಾಯಿಗೆ ದೀಪವನ್ನು ಬೆಳಗಲು ತುಪ್ಪವನ್ನು ಉಪಯೋಗಿಸಿ. ಕನಿಷ್ಠ 2 ದೀಪವನ್ನಾದರೂ ತುಪ್ಪದಿಂದ ಹಚ್ಚಿ. ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ದೀಪವನ್ನು ಹಚ್ಚಬಹುದು. ದೇವರಿಗೆ ಪಂಚಾಮೃತವನ್ನು ಸಿದ್ಧ ಮಾಡಿಕೊಂಡಿರಿ. ಇದಕ್ಕೆ ಹಾಲು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಸಕ್ಕರೆ ಹಾಕಿ ಸಿದ್ಧಪಡಿಸಿಕೊಳ್ಳಬಹುದು. ಕಂಕಣವನ್ನು ಸಿದ್ಧಪಡಿಸಿಕೊಂಡಿರಬೇಕು. ಇದಕ್ಕೆ 9 ಎಲೆ ಅರಿಶಿನ ದಾರ ಮಾಡಿಕೊಂಡು ಸೇವಂತಿ ಹೂವಿನ ಮಧ್ಯಭಾಗದಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಕಟ್ಟಿಕೊಳ್ಳಿ. ನಂತರ ಮೊದಲಿಗೆ ಗಣೇಶನಿಗೆ ಮೊದಲ ಪೂಜೆ ಮಾಡಬೇಕು. ಗಣೇಶನ ಮೂರ್ತಿ ಇದ್ದಲ್ಲಿ ಇಟ್ಟು ಸ್ವಲ್ಪ ಸಗಣಿ ಮತ್ತು ಗರಿಕೆ ಅದರಲ್ಲಿ ಚುಚ್ಚಿ ಗಣೇಶನ ಮುಂದೆ ಇಟ್ಟು, ಇನ್ನು ಗಣೇಶನ ಮೂರ್ತಿ ಇಲ್ಲದಿದ್ದರೆ ಅರಿಶಿಣವನ್ನು ಕಲಿಸಿ ಗೋಪುರ ಆಕೃತಿ ಒಂದನ್ನು ಮಾಡಿ ಪೂಜಿಸಬಹುದು. ಧೂಪಗಳನ್ನು ಸಮರ್ಪಿಸಿ ನಂತರ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತಮಾನವಳಿಯನ್ನು ಹೇಳುತ್ತಾ ಉಂಗುರ ಬೆರಳಿನಿಂದ ಕುಂಕುಮ ಅರ್ಚನೆಯನ್ನು ಮಾಡಿಕೊಳ್ಳಿ. ದೇವರನ್ನು ಅಲಂಕರಿಸುವಾಗ ಶುದ್ಧ ಮನಸ್ಸಿನಿಂದ ದೇವರ ಸ್ತೋತ್ರಗಳನ್ನು ಜಪಿಸಿಕೊಳ್ಳಿ. ಇಲ್ಲವಾದಲ್ಲಿ ಓಂ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಎಂಬ ಮಂತ್ರವನ್ನು ಜಪಿಸಿಕೊಳ್ಳಿ. ನೈವೇದ್ಯವನ್ನು ಸಮರ್ಪಿಸಿ. ಸಾಮಾನ್ಯವಾಗಿ ಪಂಚಬತ್ತಿ ಹಾರತಿ ಮಾಡಿಕೊಳ್ಳಿ ಸಾಧ್ಯವಾದರೆ. ನಂತರ ಕರ್ಪೂರದ ಹಾರತಿ ಬೆಳಗಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ದೇವರಲ್ಲಿ ವಿಜ್ಞಪ್ತಿ ಮಾಡಿಕೊಳ್ಳಿ. ಈ ಪೂಜೆ ಬೆಳಗ್ಗೆ 4 ರಿಂದ 6 ಗಂಟೆ ಸಮಯದಲ್ಲಿ ಮಾಡಿದರೆ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ನಂತರ ಮಧ್ಯಾಹ್ನ ಆರತಿ ಮಾಡಿಕೊಳ್ಳಿ. ಸಣ್ಣದಾದ ನೈವೇದ್ಯ, ಹಸಿ ಹಾಲು ಸಮರ್ಪಣೆ ಮಾಡಿಕೊಳ್ಳಬಹುದು. ಇನ್ನು ಸಂಧ್ಯಾಕಾಲದ ಪೂಜೆ ವಿಶೇಷವಾಗಿರುತ್ತದೆ. ಗೋಧೂಳಿಯ ಸಮಯದಲ್ಲಿ ತಾಯಿಯ ಆರಾಧನೆ ಮಾಡಿಕೊಂಡು ವರಲಕ್ಷ್ಮಿ ವ್ರತದ ಕಥೆಯನ್ನು ಕುಟುಂಬ ಆರಾಧಿಸಿಕೊಳ್ಳಿ. ಸಾಯಂಕಾಲದ ನೈವೇದ್ಯಕ್ಕೆ ಸಜ್ಜಿಗೆಯನ್ನು ತಯಾರಿಸಿಕೊಳ್ಳಿ, ದೇವರಿಗೆ ಸಮರ್ಪಿಸಿ. ಅಕ್ಕಪಕ್ಕದ ಮುತ್ತೈದೆಯರನ್ನು ಕರೆದು ಬಾಗಿನವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡರೆ ವ್ರತವು ಸಂಪೂರ್ಣವಾಗುತ್ತದೆ. ನಂತರ ದೇವಿಯ ವಿಸರ್ಜನೆ. ಕಳಶವನ್ನು ವಿಸರ್ಜಿಸಲು ಸಾಯಂಕಾಲ ಒಳ್ಳೆಯ ಗುಳಿಕಾಲವನ್ನು ನೋಡಿಕೊಂಡು ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡಿ ನಂತರ ಕಳಶವನ್ನು ಬಲಗಡೆ ನಿಧಾನವಾಗಿ ಸ್ಥಾನಪಲ್ಲಟ ಮಾಡಿ 3 ಬಾರಿ ಜರುಗಿಸಿಕೊಳ್ಳಬೇಕು. ರಾತ್ರಿ ಪೂರ ದೀಪ ಉರಿಯುವಂತೆ ಎಣ್ಣೆಯನ್ನು ಹಾಕಿ ಬೆಳಗಿಸಿ. ಇದು ಮನೆಗೆ ಶುಭವನ್ನುಂಟು ಮಾಡುತ್ತದೆ. ನಂತರ ಮುಂಜಾನೆ ತಾಯಿಗೆ ಹಾರತಿ ಬೆಳಗಿ ತಾಯಿಯ ಅಲಂಕಾರವನ್ನೆಲ್ಲ ತೆಗೆದು ಯಾರು ತುಳಿಯದ ಪ್ರದೇಶದಲ್ಲಿ ಬಾಳೆಕಂಬ, ಹೂಗಳನ್ನು ವಿಸರ್ಜಿಸಬೇಕು. ಕಳಶದ ನೀರನ್ನು ತುಳಸಿ ಕಟ್ಟೆಗೆ ಹಾಕಿ ನಮಸ್ಕರಿಸಿಕೊಳ್ಳಿ. ಕಳಶದ ಕಾಯಿ, ಅಕ್ಕಿ, ಪೂಜೆಗೆ ಒಡೆದ ಕಾಯಿ ಇದನ್ನು ಉಪಯೋಗಿಸಿಕೊಂಡು ಸಿಹಿ ಪದಾರ್ಥವನ್ನು ಮಾಡಿ ಮನೆಯವರೆಲ್ಲ ಸವಿಯಬಹುದು. ತಾಯಿಗೆ ಉಟ್ಟ ಸೀರೆಯನ್ನು ಗೃಹಿಣಿಯರು ಉಟ್ಟು ಯಾವುದಾದರೂ ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಒಗೆದು ಇಟ್ಟುಕೊಳ್ಳಬಹುದು. ಈ ವ್ರತವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಅವರ ಶಕ್ತಿಯುಕ್ತಿಯನುಸಾರ ಪೂಜಿಸುತ್ತಾ ಬಂದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಯಲು ಇದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.